ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆರೋಗ್ಯ ಆಯುಸ್ಸು ವೃದ್ಧಿಸಲು ಪ್ರಾರ್ಥನೆ. ಸಾಗರ ಗಣಪತಿ ದೇವಸ್ಥಾನದಲ್ಲಿ ಬಿಜೆಪಿಯಿಂದ ವಿಶೇಷ ಪೂಜೆ. ಕಾರಣಗಿರಿ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಗಿಡ ನೆಟ್ಟು ಪರಿಸರ ದಿನಾಚರಣೆ. ಮಾಧವವನದಲ್ಲಿ ಪೂಜೆ. ಜಗತ್ತಿನ ಅನೇಕ ದೇಶಗಳು ಯುದ್ಧದ ದುಷ್ಪರಿಣಾಮದಿಂದ ನಾಗರಿಕ ಸೌಲಭ್ಯಗಳಿಂದ ವಂಚಿತರಾಗಿ ಅಸ್ತಿತ್ವ ಉಳಿಸಿಕೊಳ್ಳುವ ಸಂಕಷ್ಟ ಅನುಭವಿಸುತ್ತಿರುವ ಕಾಲಕ್ಕೂ ಭಾರತ ದೇಶವನ್ನು ಸುಸ್ಥಿರವಾಗಿ ಮುನ್ನಡೆಸುತ್ತಿರುವ ದೇಶದ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ದೇಶದ ಹೆಮ್ಮೆ ಎಂದು ಬಿಜೆಪಿ ದಾವಣಗೆರೆ ವಿಭಾಗ ಪ್ರಭಾರಿ ಟಿ.ಡಿ. ಮೇಘರಾಜ್ ಹೇಳಿದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಳ್ವಿಕೆ 12 ವರ್ಷ ಕಳೆದಿರುವ ಸುಸಂದರ್ಭದಲ್ಲಿ ಅವರ ಆರೋಗ್ಯ ಆಯುಸ್ಸು ವೃದ್ಧಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಲ್ಲಿನ ಗಣಪತಿ ದೇವಸ್ಥಾನದಲ್ಲಿ ಸಾಗರ ಬಿಜೆಪಿ ನಗರ ಮಂಡಲದಿಂದ ಪೂಜೆ ಸಲ್ಲಿಸಿದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಕಳೆದ 12 ವರ್ಷಗಳಲ್ಲಿ ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರುವುದಲ್ಲದೆ ದೇಶದಲ್ಲಿ ಮಹತ್ತರವಾದ ಸುಧಾರಣೆ ಹಾಗೂ ಬದಲಾವಣೆಗಳ ಮೂಲಕ ಕಟ್ಟಕಡೆಯ ವ್ಯಕ್ತಿಗೂ ಆಡಳಿತ ತಲುಪಿಸುವ ಕೀರ್ತಿ ಪ್ರಧಾನಿಯವರಿಗೆ ಸಲ್ಲಲಿದೆ. ಇನ್ನು 15 ವರ್ಷಗಳ ಕಾಲ ಅವರ ಆಡಳಿತ ದೇಶವನ್ನು ಮುನ್ನಡೆಸುವಂತಾಗಲಿ, ಅದಕ್ಕೆ ಭಗವಂತನ ಕೃಪೆ ಇರಲಿ ಎಂದು ಪ್ರಾರ್ಥಿಸಿದರು. ನಗರ ಮಂಡಲದ ಅಧ್ಯಕ್ಷ ಕೆ.ಆರ್. ಗಣೇಶ್ ಪ್ರಸಾದ್ ಮಾತನಾಡಿ, ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ಆಳಿಲ್ಲ, ಬದಲಾಗಿ ಮುನ್ನಡೆಸಿದ್ದಾರೆ. ಆ ಮೂಲಕ ಜಗತ್ತು ಭಾರತವನ್ನು ಗಮನಿಸುವಂತೆ ಮಾಡಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿಯಾಗಿ 3 ಅವಧಿ ಹಾಗೂ ದೇಶದ ಪ್ರಧಾನಿಯಾಗಿ ಅತಿ ಹೆಚ್ಚು ವರ್ಷಗಳ ಕಾಲ ಮುನ್ನಡೆಸಿದ ಅವರ ನಾಯಕತ್ವ ದಿಟ್ಟ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಧುರಾ ಶಿವಾನಂದ್ ಮಾತನಾಡಿದರು. ನಗರ ಸಭೆಯ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಮಾಜಿ ಉಪಾಧ್ಯಕ್ಷ ವಿ. ಮಹೇಶ್, ಪ್ರಮುಖರಾದ ಆರ್. ಶ್ರೀನಿವಾಸ್, ಸತೀಶ್ ಮೊಗವೇರ, ಪ್ರಶಾಂತ್ ಶಿವಪ್ಪ, ಪರಶುರಾಮ್, ಸಂತೋಷ್, ಗಾಯತ್ರಿ ಮಲ್ಲೇಶಪ್ಪ, ಪ್ರೇಮಾ ಕಿರಣ್ ಸಿಂಗ್, ಪದ್ಮಾ ಜೈನ್, ಸಂಜಯ್, ಲಿಂಗರಾಜು, ಕೃಷ್ಣ ಶೇಟ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಇದಕ್ಕೂ ಮುನ್ನ ಮಹಾಗಣಪತಿ ದೇವರಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು. ಯುದ್ಧದಿಂದಾಗಿ ಅನೇಕ ದೇಶಗಳು ತಮ್ಮ ಅಸ್ತಿತ್ವವನ್ನ ಮತ್ತು ನಾಗರಿಕ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇರಬೇಕಿದ್ರೆ ಭಾರತವನ್ನು ಅತ್ಯಂತ ಸುಸ್ಥಿರವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಮುನ್ನಡೆಸೋ ಮೋದಿಯವರ ಇಚ್ಛಾಶಕ್ತಿ, ದೂರದೃಷ್ಟಿ ಜಗತ್ತಿಗೆ ಮಾದರಿಯಾಗಿದೆ ಅಂತಂದ್ರೆ ಅತಿಶಯೋಕ್ತಿ ಆಗಲಾರದು. ಈ ರೀತಿ ಮೋದಿಯವರ ಸಾಧನೆ, ಮೋದಿಯವರ ಕಲ್ಪನೆ, ಮೋದಿಯವರ ದೂರದೃಷ್ಟಿಯನ್ನ ದಿನಗಟ್ಟಲೆ ಹೇಳಬಹುದಾದಂತ ಸುಧಾರಣೆಗಳು, ಬದಲಾವಣೆಗಳು ಮೋದಿಯವರ ಆಡಳಿತದಲ್ಲಿ ನಡೆದಿದೆ. ಈ ರೀತಿಯ ಪ್ರಭಾವಿ ಪರಿಣಾಮಕಾರಿ ಆಡಳಿತದ ಮೂಲಕ ಭಾರತೀಯ 140 ಕೋಟಿ ಜನರ ಜನಜೀವನದ ಗುಣಮಟ್ಟ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಕಾರ್ಯ ಮೋದಿಯವರ ನೇತೃತ್ವದಲ್ಲಿ ಆಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕೀರ್ತಿ ನರೇಂದ್ರ ಮೋದಿ ಅವರಿಗಿದೆ. 140 ಕೋಟಿ ಭಾರತೀಯರ ಸಂಕಲ್ಪ, ಪ್ರಾರ್ಥನೆ, ಯಾಚನೆ ದೇವರಲ್ಲಿ ಮೋದಿ ಅವರಿಗೆ ಇನ್ನು 15 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸತಕ್ಕಂಥ ಆಯುಷ್ಯನ್ನ, ಆರೋಗ್ಯವನ್ನ, ವಾತಾವರಣವನ್ನ ನಿರ್ಮಾಣ ಮಾಡಿಕೊಡು ದೇವ ಮಹಾಗಣಪತಿ ಅಂತ ಹೇಳಿ ಸಾಗರದ ಮಹಾಗಣಪತಿನಲ್ಲಿ ಸಾಗರ ನಗರ ಮಂಡಲದವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇವೆ. ಮೋದಿ ಅವರು ದೇಶದ ಸುಧಾರಣೆಗೆ ಪೂರಕವಾದಂತ ಯಾವ ಹೆಜ್ಜೆಗಳನ್ನು ಇಡ್ತಾರೋ ಅವುಗಳನ್ನ ಸಮಾಜದ ಕೊನೆಯ ವ್ಯಕ್ತಿಗೆ ತಲುಪಿಸೋದರಲ್ಲಿ ಕೊಂಡಿಯಾಗಿ ನಾವು ಸೇವಾ ಮನೋಭಾವದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ ಅಂತಕ್ಕಂಥ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡಿ ಮತ್ತೊಮ್ಮೆ ಮೋದಿ ಅವರಿಗೆ ಶುಭಾಶಯಗಳನ್ನು ಕೋರಿ ದೇವರಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಮೋದಿ ಅವರಿಗೆ ಕೊಡಿ ಅಂತ ಪ್ರಾರ್ಥಿಸಿ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿರವರು ಈ ದೇಶವನ್ನ ಅತಿ ಹೆಚ್ಚು ಕಾಲ ದೀರ್ಘಕಾಲ ಆಡಳಿತ ನಡೆಸಿರ್ತಕ್ಕಂಥವ್ರ ಸಾಲಿನಲ್ಲಿ ಇವತ್ತು ಪ್ರಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿರವರು ಕೇವಲ ಈ 12 ವರ್ಷ ಮಾತ್ರ ಅಲ್ಲ, ಸುಮಾರು 25 ವರ್ಷಗಳ ಕಾಲ, ಅಂದರೆ 2001ನೇ ಇಸ್ವಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಸತತವಾಗಿ ಸುಮಾರು 13 ವರ್ಷಗಳ ಕಾಲ ಅಲ್ಲಿ ಆಡಳಿತವನ್ನು ನಡೆಸಿ ಅದರ ನಂತರ ಇವತ್ತು 12 ವರ್ಷ, ಅಂದರೆ ಒಟ್ಟಾರೆ 25 ವರ್ಷಗಳ ಕಾಲ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೇ ಅತ್ಯಂತ ಪ್ರಾಮಾಣಿಕವಾಗಿ ದೇಶವನ್ನು ಮುನ್ನಡೆಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಬಯಸ್ತಾರೆ. ಮಾನ್ಯ ನರೇಂದ್ರ ಮೋದಿರವರು ಕೇವಲ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಆಳಲಿಲ್ಲ. ಎಷ್ಟೋ ಜನ ಪ್ರಧಾನಮಂತ್ರಿಗಳನ್ನ ನೋಡಿದ್ದೇವೆ. ದೇಶವನ್ನು ಅವರು
ಪ್ರಧಾನಮಂತ್ರಿಗಳಾಗಿ ಆಡಳಿತವನ್ನು ಮಾಡಿದ್ರಷ್ಟೇ. ಆದರೆ ನಮ್ಮ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸೋದ್ರ ಜೊತೆಗೆ ಆಡಳಿತದಲ್ಲಿ ಸುಧಾರಣೆಗಳನ್ನು ತಂದಿರತಕ್ಕಂಥ ಏಕೈಕ ಪ್ರಧಾನಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಪರಿಸರ ನಾಶದಿಂದ ಭೀಕರ ಹವಾಮಾನ ವೈಪರೀತ್ಯಗಳನ್ನು ಅನುಭವಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಮರಗಳನ್ನು ಸಾಯಿಸುವ ವಿಷದ ಮಾರಾಟದ ಜಾಹೀರಾತು ಸಾಮಾಜಿಕ ಜಾಲತಾಣಗಳಲ್ಲಿ ಎಗ್ಗಿಲ್ಲದೆ ಪ್ರಸಾರವಾಗುತ್ತಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಾಹೀರಾತು ನೀಡುತ್ತಿರುವವರಿಗೆ ಅದರ ಕೊಳ್ಳುವಿಕೆ ಯಾವ ಪ್ರಮಾಣದಲ್ಲಿದೆ ಎಂದು ಊಹಿಸಬಹುದು. ಇದರಿಂದ ಪ್ರಕೃತಿ ವಿನಾಶವಾಗಲಿದೆ. ಇಂತಹ ಜಾಹೀರಾತುಗಳನ್ನು ಮತ್ತು ಮಾರಾಟವನ್ನು ನಿಷೇಧಿಸಬೇಕು ಎಂದು ಪರಿಸರ ಕಾರ್ಯಕರ್ತ ಹನಿಯಾ ರವಿ ಒತ್ತಾಯಿಸಿದ್ದಾರೆ. ಕಾರಣಗಿರಿ ಗ್ರಾಮ ಭಾರತಿ ಟ್ರಸ್ಟ್ ರಾಷ್ಟ್ರೋತ್ಥಾನ ಬಳಗದ ಆಶ್ರಯದಲ್ಲಿ ಏರ್ಪಡಿಸಿದ ವಿಶ್ವ ಪರಿಸರ ದಿನದಲ್ಲಿ ಮಾಧವ ವನದಲ್ಲಿ ಗಿಡ ನೆಟ್ಟು ಅವರು ಮಾತನಾಡುತ್ತಿದ್ದರು. ನಿವೃತ್ತ ಪ್ರಾಂಶುಪಾಲ ನಳಿನ್ ಚಂದ್ರ ಮಾತನಾಡಿ ಪರಿಸರ ಪೂರಕ ಜೀವನ ಶೈಲಿ ರೂಢಿಸಿಕೊಳ್ಳಬೇಕು ಎಂದರು. ಭರತನಾಟ್ಯ ವಿದೂಷಿ ಶ್ರೀಮತಿ ಆರತಿ ಮಹೇಶ್, ರಾಷ್ಟ್ರೋತ್ಥಾನ ಬಳಗದ ಸಂಚಾಲಕ ಹನಿಯಾ ಗುರುಮೂರ್ತಿ, ಸಹ ಸಂಚಾಲಕ ಶರತ್ ಕುಮಾರ್, ವಿನಾಯಕ್ ಪ್ರಭು, ಕೃಷ್ಣಮೂರ್ತಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಮಸ್ಕಾರ.